ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ಒಂದು ವಿಶೇಷತೆ ನಡೀತು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆಗಿರುವಂತಹ ಗಿಲ್ಲಿ ಅವರ ಆ ಬಾಡಿ ಲ್ಯಾಂಗ್ವೇಜ್, ಆ ಮಾತನಾಡೋ ರೀತಿ ನಿಮ್ಮೆಲ್ಲರಿಗೂ ಗೊತ್ತು, ಸರಿಯಾ? ಗಿಲ್ಲಿ ತರ ಮಾತನಾಡೋರು, ಗಿಲ್ಲಿ ತರ ಟಕ್ಕರ್ ಕೊಡೋರು ಯಾರಾದ್ರೂ ಬರ್ಬೇಕಪ್ಪ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತ ಎಲ್ಲರೂ ಕೂಡ ಮಾತನಾಡ್ತಿದ್ರಿ, ಸರಿ ತಾನೆ? ನಾನು ಕೂಡ ಎಷ್ಟೋ ಸರಿ ಹೇಳಿದ್ದೀನಿ, ಗಿಲ್ಲಿ ತರ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ಬೇಕು, ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಶೋ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಬಟ್ ಈಗ ಅಂತ ಒಂದು ಕಂಟೆಸ್ಟೆಂಟ್ ನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಫೈಂಡ್ ಔಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ತುಂಬಾ ಅದೇ ಟಾಕ್ ಕೊಡ್ತಾ ಇದೆ, ಅದೇ ಮಾತು ನಡೀತಿದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಕುಮಾರಿ, ಆಯ್ತಾ, ಲಾವಣ್ಯ ಕುಮಾರಿ ನಿಮ್ಮೆಲ್ಲರಿಗೂ ಗೊತ್ತು. ಕುಮಾರಿ ಅವರು ನಮ್ಮ ನಂಜನಗೂಡು, ಆಯ್ತಾ, ಮೈಸೂರು ತಾಲೂಕು ನಂಜನಗೂಡಿಂದ ಬಂದಿದ್ದಾರೆ ಕುಮಾರಿ ಅವರು. ಕುಮಾರಿ ಅವರ ಒಂದು ಏನು ಆ ಮಾತನಾಡಿದ ರೀತಿ ಅಂದ್ರೆ, ಕುಮಾರಿ ಅವ್ರಿಗೂ ಮತ್ತು ಪೂರ್ಣಿಮಾ ಅವ್ರಿಗೂ ಒಂದು ಟಾಸ್ಕ್ ಇರುತ್ತೆ, ಬಲೂನ್ ಟಾಸ್ಕ್. ಕುಮಾರಿ ಅವ್ರನ್ನ ನಮ್ಮ ಪೂರ್ಣಿಮಾ ಅವರು ವೀಕ್ ಕಂಟೆಸ್ಟೆಂಟ್ ಅಂತ ಆಯ್ಕೆ ಮಾಡ್ತಾರೆ. ಯಾರು ನಮ್ಮ ಪೂರ್ಣಿಮಾ ಅವರು ಏನಂತ ಆಯ್ಕೆ ಮಾಡ್ತಾರೆ, ಕುಮಾರಿ ಅವರು ಬರೀ ಬಾಯಲ್ಲಿ ಹೇಳ್ತಾರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ, ನನಗೆ ಅವ್ರು ವೀಕ್ ಕಂಟೆಸ್ಟೆಂಟ್ ಅಂತ ಕಾಣ್ತಾ ಇದಾರೆ, ಚೈಲ್ಡ್ ಆಗಿ ಮಾತಾಡ್ತಾರೆ ಅಂತೇಳಿ ಪೂರ್ಣಿಮಾ ಅವ್ರು ಹೇಳ್ತಾರೆ. ಬಟ್ ಕುಮಾರಿ ಕೊಟ್ಟಿದ್ದ ಆನ್ಸರ್ ಹೆಂಗಿತ್ತು ಗೊತ್ತಾ? ಡಿಟ್ಟೋ ಕುಮಾರಿ ಜಾಗದಲ್ಲಿ ಗಿಲ್ಲಿ ಇದ್ದಿದ್ರೆ ಯಾವ ರೀತಿ ಆನ್ಸರ್ ಮಾಡಿರೋನು ಗೊತ್ತ, ನಮಗೆ ಗೊತ್ತಲ್ವಾ? ಅಶ್ವಿನಿ ಗೌಡ ಗಿಲ್ಲಿ ಇದ್ದಾಗ ಅವನ್ ಗಿಲ್ಲಿ ಹೆಂಗ್ ಆನ್ಸರ್ ಮಾಡ್ತಾನೆ ಗೊತ್ತಲ್ವಾ? ಆ ಟಕ್ಕರ್ ಕೊಡೋದು, ಗುರು ಮೀಟರ್ ಬೇಕ್ ಗುರು ಅನ್ನೋ ರೀತಿ ಒಂದು ಟಕ್ಕರ್ ಕೊಡ್ತಾನಲ್ಲ, ಸೇಮ್ ಆಸ್ ಇಟ್ ಈಸ್ ಕುಮಾರಿ ಗಿಲ್ಲಿ ಹೆಂಗ್ ಆನ್ಸರ್ ಮಾಡ್ತಿದ್ದ. ಗಿಲ್ಲಿಗೆ ಯಾರಾದ್ರೂ ಏನಾರು ಅಂದ್ರೆ ನೀನೇನು ಕೆಲ್ಸಕ್ಕೆ ಬರೋನು, ನೀನ್ ವೇಸ್ಟ್, ನೀ ಕಾಮಿಡಿ ಬಿಟ್ರೆ ಏನು ಗೊತ್ತಿಲ್ಲ ಹಾಗೆ ಹೇಗೆ ಅಂತ ಹೇಳಿದಾಗ ಆಪೋಸಿಟ್ ಅಲ್ಲಿರೋ ಗಿಲ್ಲಿ ಹೆಂಗ್ ಮಾತಾಡ್ತಾನೆ ಹೇಳಿ? ಸೇಮ್ ಕುಮಾರ್ ಇವತ್ತು ಪೂರ್ಣಿಮಾ ಅವ್ರಿಗೆ ಹಂಗೆ ಮಾತಾಡಿದ್ರು. ಏನ್ ಇವಾಗ ನಾನ್ ಚೈಲ್ಡ್ ತರ ಮಾತಾಡ್ತೀನಿ, ಅದಕ್ಕೂ ಮೀರ್ ಚೈಲ್ಡ್ ಅಂತಾನೆ ಹೇಳ್ಕೊಳ್ಳಿ. ಓಕೆ ಚೈಲ್ಡ್, ಇಟ್ಸ್ ಓಕೆ. ನಾನ್ ವೀಕಾ, ಓಕೆ. ಸೇಮ್ ಗಿಲ್ಲಿ ತರ ಮಾತಾಡಿದ್ರು. ನಿಜವಾಗ್ಲೂ ಗಿಲ್ಲಿಯ ತಂಗಿ ಕುಮಾರಿನ ಅನಿಸ್ಬಿಡ್ತು. ಅಲ್ಲಿ ವಿನಯ್ ಗೌಡ ಅವರು ಅಂದ್ರೆ ಒಂಥರ ಗಿಲ್ಲಿ ಕಾಣಿಸಿದ್ರು ವಿನಯ್ ಗೌಡ ಅವರಿಗೆ. ಇಲ್ಲ, ಈ ಪಟಾಕಿ ಸೇಮ್ ಗಿಲ್ಲಿ ತರ ಇದೆ, ಈ ಪಟಾಕಿನ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಳ್ಸಿದ್ರೆ ಪಟಾಕಿನ ಹಚ್ಚೋದಂತೂ ಗ್ಯಾರಂಟಿ ಅನ್ನೋದು ವಿನಯ್ ಗೌಡ ಅವ್ರಿಗೆ ಗೊತ್ತಾಯ್ತು. ಇಲ್ಲಿ ಚಿಕ್ಕ ವಯಸ್ಸು, ಆಯ್ತಾ, ಕುಮಾರಿದು. ಮತ್ತೆ ಕುಮಾರಿ ಅವರು ಗೇಮನ್ನ ಸೂಪರ್ ಆಗಿ ಆಡ್ತಾರೆ ಅಂತ ನಾನು ಹೇಳಲ್ಲ, ಏನ್ ಗಿಲ್ಲಿ ಏನ್ ಸೂಪರ್ ಆಗಿ ಗೇಮ್ ಆಡಿರ್ಲಿಲ್ಲ, ಬಟ್ ಆ ಬಾಡಿ ಲ್ಯಾಂಗ್ವೇಜ್, ಆ ಮಾತಾಡೋ ರೀತಿ, ಆ ಖಡಕ್ ಗುರು ನಾನು ಇದೇ ಗುರು ಅನ್ನೋ ಮೆಂಟಾಲಿಟಿ ಇದೆಯಲ್ವಾ ಕುಮಾರಿಗೆ. ಗಿಲ್ಲಿಯ ಜೆರಾಕ್ಸ್ ಕುಮಾರಿ, ಗಿಲ್ಲಿ ತಂಗಿನೇ ಕುಮಾರಿ ಅಂತ. ಅಪ್ಪ, ಗಿಲ್ಲಿ ತಂಗಿ ಕುಮಾರಿನ ಗಿಲ್ಲಿ ತರನೇ ಆಡ್ತಾಳಲ್ಲಪ್ಪ ಅನ್ಬೇಕು. ಪಕ್ಕ ಜೆರಾಕ್ಸ್, ಗಿಲ್ಲಿ ಜೆರಾಕ್ಸ್ ಕುಮಾರಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕುಮಾರಿ ಸೇಮ್. ಗಿಲ್ಲಿ ಹೆಂಗೆ ನಮಗೆ TRP ಕೊಟ್ಟ, ಅದೇ ತರ ಕುಮಾರಿ ನಮಗೆ TRP ಕೊಡ್ತಾರೆ. ಅದೇ ರೀತಿ ಗಿಲ್ಲಿಗೆ ಹೇಗೆ ಜನ ಪ್ರತಿ ವೀಕು ಗಿಲ್ಲಿ ನಾಮಿನೇಟ್ ಆದಾಗ ಓಟ್ ಹಾಕ್ತಾ ಇದ್ರು, ಸೇಮ್ ಕುಮಾರಿಗೂ ಕೂಡ ಜನ ಹಂಗೆ ಓಟ್ ಹಾಕ್ತಾರೆ. ಏನು ಅಂದ್ರೆ ಕದರ್ರು ಮೀಟ್ರು, ನಾನ್ ಇದೇ ಗುರು, ನೀನೇನ್ ಮಾಡ್ಕೊಂತೀಯ ಮಾಡ್ಕೊ. ಪಕ್ಕ ಕುಮಾರಿ ಒಂದ್ ಟ್ರೆಂಡ್ ನ ಸೆಟ್ ಮಾಡೋದಂತೂ ಗ್ಯಾರಂಟಿ. 100% ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಒನ್ ಆಫ್ ದಿ ಕಂಟೆಸ್ಟೆಂಟ್ ಅಂತ ಡಿಕ್ಲೇರೇ ಆಗೋಗಿದೆ. ಕುಮಾರಿ ನಿನ್ನ ಮೇಲೆ ಏನಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಸೇಮ್ ಗಿಲ್ಲಿ ಲೆವೆಲ್ ಕೊಡ್ತಾಳೆ. ಗಿಲ್ಲಿ ಲೆವೆಲ್ಗೆ ಕುಮಾರಿ ವೆಲ್ಕಮ್. ನೋಡ್ರಿ, ಬಡವರು ಮನೇಲಿ ಹುಟ್ಟಿರ್ಬೋದು, ಹಂಗಂದ್ ಮಾತ್ರಕ್ಕೆ ಸ್ವಾಭಿಮಾನ, ಕೋಪ, ಸಿಟ್ಟು ಇವ್ಯಾವು ಇರಬಾರ್ದಂತ ಏನಿಲ್ಲ ರೀ. ಇವೆಲ್ಲ ಇದ್ರೇನೆ, ಆಯ್ತಾ, ಬಡವರಾಗಿ ಹುಟ್ಟದವರಿಗೆ, ಬಡವರು ಮನೆ ಬೆಳೆದಿರೋ ಮಕ್ಕಳಿಗೆ ಗೊತ್ತು ರೀ ಆ ಗತ್ತು, ಆ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಏನು ಅನ್ನೋದು. ಸೆಲ್ಫ್ ರೆಸ್ಪೆಕ್ಟ್ಗೆ ಯಾರಾದ್ರೂ ಧಕ್ಕೆ ತಂದ್ರೆ ಸುಮ್ನಿರೋ ಮಕ್ಕಳೇ ಅಲ್ಲ ನಾವು, ಬಡವ್ರ ಮಕ್ಕಳು, ಸರಿಯಾ? ಒಟ್ಟಾರೆಯಾಗಿ ಗಿಲ್ಲಿ ಜೆರಾಕ್ಸ್ ಕುಮಾರಿ ಅಂತಾನೆ ಹೇಳ್ಬೋದು. ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದೇ ಬರ್ತಾರೆ, 100% ಅಲ್ಲ 1000%. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ಗಿಲ್ಲಿ ಜೆರಾಕ್ಸ್ ಕುಮಾರಿನ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.